ನಟ ಮಡೆನೂರು ಮನುಗೆ 4 ದಿನ ಪೊಲೀಸ್ ಕಸ್ಟಡಿಯನ್ನ ನೀಡಲಾಗಿದೆ. ರೇಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತ ಮಡೆನೂರು ಮನು ಇನ್ನು ಸೋಮವಾರದವರೆಗೂ ಕೂಡ ನಟ ಮನುಗೆ ಪೊಲೀಸ್ ಕಸ್ಟಡಿಯನ್ನ ನೀಡಲಾಗಿದೆ. ನಟ ಮಡೆನೂರು ಮನುಗೆ 4 ದಿನ ಪೊಲೀಸ್ ಕಸ್ಟಡಿಯನ್ನ ನೀಡಲಾಗಿದೆ. ರೇಪ್ ಕೇಸಿನಲ್ಲಿ ಅರೆಸ್ಟ್ ಆಗಿರುವಂತಹ ನಟ ಸದ್ಯ ಸೋಮವಾರದವರೆಗೂ ಕೂಡ ಮನುವನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು ಪೊಲೀಸರು. ಬೆಂಗಳೂರಿನ 6ನೇಯ ಎಸಿಜೆಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಇನ್ನು ಮಹಜರ್ಗೂ ಕೂಡ ಮಡೆನೂರು ಮನುವನ್ನ ಕರೆದೊಯ್ದಿದ್ದಾರೆ ಪೊಲೀಸರು. ಆ ಮೂಲಕವಾಗಿ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಸೋಮವಾರದವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕು. ಯಾಕಂದ್ರೆ ರೇಪ್ ಕೇಸಿನ ಮೇಲೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ನಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಇದೇ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ಪೊಲೀಸ್ ಕಸ್ಟಡಿ ಪಡ್ಕೊಂಡಿದ್ದಾರೆ. ಸ್ಥಳ ಮಹಜರು ಮಾಡುವಂತ ಪ್ರಕ್ರಿಯೆಗೂ ಕೂಡ ಕರೆದೊಯ್ದಿದ್ದಾರೆ. ಒಟ್ಟಿನಲ್ಲಿ ಸೋಮವಾರದವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ವಿಚಾರಣೆಗಳಾಗ್ತಾ ಇದೆ. ಬೆಂಗಳೂರಿನ 6ನೇಯ ಎಸಿಜೆಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅದಾದ್ಮೇಲೆ ಪೊಲೀಸರು ವಶಕ್ಕೆ ಪಡೆದು ಮುಂದಿನ ತನಿಖೆಗಳನ್ನ ಮುಂದುವರಿಸ್ತಿದ್ದಾರೆ. ಯಾಕಂದ್ರೆ ಸಹ ಕಲಾವಿದೆ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಅನೇಕ ಆರೋಪಗಳನ್ನ ಮುಂದಿಟ್ಟು ಪ್ರಕರಣವನ್ನ ದಾಖಲಿಸಿದ್ರು. ಇದೇ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆಯೇ ಸದ್ಯ ಕಾನೂನು ಸಂಕಷ್ಟ ಎದುರಾಗಿದೆ. ಹಾಗಾಗಿ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ, ಕಸ್ಟಡಿಯಲ್ಲಿದ್ದಾರೆ. ಸ್ಥಳ ಮಹಜರು ಪ್ರಕ್ರಿಯೆ ಸೇರಿದಂತೆ ಇತರ ತನಿಖೆಗಳು ಆಗ್ತಾ ಇದೆ. ಹಾಗಾಗಿ ನಟ ಮನುಗೆ ಒಟ್ಟಿನಲ್ಲಿ ಕಾನೂನು ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಸಹ ಕಲಾವಿದೇನೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಈ ರೀತಿಯಾಗಿ ದುರ್ವರ್ತನೆ ಮಾಡಿದ್ದಾರೆ, ಸತತವಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅನ್ನುವಂಥ ಅನೇಕ ವಿಚಾರಗಳನ್ನ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿನೇ ಸದ್ಯ ಕಾನೂನು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ನಟ ಮಡೆನೂರು ಮನು ಅವರು. ಈ ನಿಟ್ಟಿನಲ್ಲಿ ಈಗ 4 ದಿನಗಳ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಬೆಂಗಳೂರಿನ 6ನೇಯ ಎಸಿಜೆಎಂ ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸ್ತಾರೆ. ಆ ಹೊತ್ತಿನಲ್ಲಿ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಬರುತ್ತೆ. ಅದರ ಅನ್ವಯ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ಮುಂದೆ ಯಾವ್ಯಾವ ರೀತಿಯಾಗಿ ತನಿಖೆ ಆಗಬೇಕು, ಏನೆಲ್ಲ ಅಂಶಗಳನ್ನು ಪರಿಗಣಿಸಬೇಕು, ಜೊತೆಯಲ್ಲಿ ಸ್ಥಳ ಮಹಜರು ಎಲ್ಲಿದ್ರು, ಯಾವಾಗಿದ್ರು, ಏನೆಲ್ಲ ಆಗಿದೆ, ಜೊತೆಯಲ್ಲಿ ಇತರ ಸಾಕ್ಷ್ಯಗಳನ್ನು ಕೂಡ ಸದ್ಯ ತನಿಖೆಯಲ್ಲಿ ಸಾಕ್ತಾ ಇದೆ. ಏನು ಮಾಡಬೇಕು ಏನು ಅನ್ನೋದು. ಯಾಕಂದರೆ ಸದ್ಯ ಆರೋಪವನ್ನು ಮಾಡಿರೋದು ಅತ್ಯಾಚಾರ ಆಗಿದೆ ಅನ್ನೋದು ಸಹ ಕಲಾವಿದೆ. 2018ರಿಂದಲೂ ಕೂಡ ಮನು ಜೊತೆಗೆ ನನಗೆ ಸ್ನೇಹ ಇತ್ತು, ಪರಿಚಯ ಇತ್ತು, ಖಾಸಗಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಸ್ನೇಹಿತನಾಗಿದ್ದ. ಆದರೆ ಆತನೇ ನನಗೆ ಸತತವಾಗಿ ಅತ್ಯಾಚಾರ ಮಾಡಿದ್ದ ಅನ್ನುವಂಥ ವಿಚಾರವನ್ನ ಸಂತ್ರಸ್ತೆ ಈಗಾಗಲೇ ತಾವು ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಇವೆಲ್ಲವನ್ನ ಉಲ್ಲೇಖ ಮಾಡಿದ್ರು. ಜೊತೆಯಲ್ಲಿ ಮನುಗೆ ಮದುವೆ ಆಗಿತ್ತು, ಗೊತ್ತಿತ್ತು, ಬೇಡ ಬೇಡ ಅಂದಿದ್ರು ಕೂಡ ಈ ರೀತಿಯಾಗಿ ಮಾಡಿದ್ದಾನೆ. ಇನ್ನು ಜೊತೆಯಲ್ಲಿ ಅನೇಕ ಬಾರಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಆ ನಿಟ್ಟಿನಲ್ಲೇ ನಾನು ಈ ರೀತಿಯಾಗಿ ಕಂಪ್ಲೇಂಟ್ ಕೊಡ್ತಿದ್ದೀನಿ ಅನ್ನೋದು. ಮತ್ತೊಂದು ಗಮನಿಸಬೇಕಾಗಿರೋದು, ಇವತ್ತು ರಿಲೀಸ್ ಆಗಿದೆ ಕುಲದಲ್ಲಿ ಕೀಳು ಯಾವುದು ಅನ್ನುವಂಥ ಚಿತ್ರ. ಮಡೆನೂರು ಮನು ಸದ್ಯ ರೇಪ್ ಕೇಸಿನ ಆರೋಪಿ ಏನಿದ್ದಾರಲ್ಲ, ಇವತ್ತು ಮೊದಲ ಬಾರಿಗೆ ನಾಯಕ ನಟನಾಗಿ ರಿಲೀಸ್ ಆಗಿದೆ ಚಿತ್ರ. ಆದರೆ ಚಿತ್ರ ರಿಲೀಸ್ ಆಗಿದೆ, ಬಟ್ ಪ್ರಕರಣ ಅವರನ್ನ ಸುತ್ತಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ಅಜಯ್, ಒಂದು ಕಡೆಯಲ್ಲಿ ಇವತ್ತು ನಾಯಕ ನಟನಾಗಿ ಒಂದು ಕಡೆ ಮಡೆನೂರು ಮನು ಅವರ ಚಿತ್ರ ರಿಲೀಸ್ ಆಗಿದೆ, ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ಪ್ರಕರಣ ಯಾವ ರೀತಿಯಾಗಿ ಸಾಗುತ್ತೆ? ಸದ್ಯ ಎಫ್ಐಆರ್ ದಾಖಲಾಗಿದೆ, ಜೊತೆಲಿ ಜಾಮೀನು ಪಡೆಯುವಂತ ಅವಕಾಶಗಳಿದೆಯಾ? ಏನೇನು ಅಪ್ಡೇಟ್ ಇದೆ ಅಜಯ್? ಖಂಡಿತ. ಅಂದ್ರೆ ಈಗಾಗಲೇ ಮಡೆನೂರು ಮನು ಏನಿದೆಯಲ್ಲ ಆತನ ವಿರುದ್ಧವಾಗಿ ದಾಖಲಾಗಿದ್ದಂತ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆತನನ್ನ ಬೆಳಗ್ಗೆ ಅಂದ್ರೆ ನಿನ್ನೆ ಸಂಜೆ 4 ಗಂಟೆಗೆ ಆತನದ ಶಾಂತಿ ಗ್ರಾಮದ ಬಳಿ ಆತನನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದಂತ ಪೊಲೀಸರು ನೇರವಾಗಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಹೀಗಾಗಿ ಇವತ್ತು ಯಾವುದೇ ಆರೋಪಿನ ಬಂಧನ ಮಾಡಿದ ನಂತರವಾಗಿ 24 ಗಂಟೆ ಒಳಗಾಗಿ ನ್ಯಾಯಾಧೀಶರ ಮುಂದೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಹೀಗಾಗಿ ಇವತ್ತು ಪೊಲೀಸರು ಕೂಡ ಸಂಜೆ ಒಳಗಾಗಿ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು. ನ್ಯಾಯಾಧೀಶರ ಮುಂದೆ ಮನವಿನ ಸಲ್ಲಿಸಿದ್ರು. ಯಾಕಂದ್ರೆ ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಈ ಒಂದು ಪ್ರಕರಣ. ಹೀಗಾಗಿ ಆತನನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು 6ನೇ ಎಸಿಎಂಎಂ ಕೋರ್ಟ್ಗೆ. ಹೀಗಾಗಿ ನಂತರ ಮನವಿನ ಸಲ್ಲಿಸಿದರೆ ನನಗೆ ಈ ಆರೋಪಿ ಕೂಡ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರಿಂದ ಆತನನ್ನ ವಿಚಾರಣೆ ಮಾಡಬೇಕು, ಜೊತೆಗೆ ಆತನ ಹಿನ್ನೆಲೆಯನ್ನ ತಿಳ್ಕೋಬೇಕು, ಜೊತೆಗೆ ಈ ಒಂದು ಪ್ರಕರಣದ ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ಸಾಕಷ್ಟು ಒಂದು ಸ್ಥಳಕ್ಕೆ ಹೋಗಿ ಮಹಜರನ್ನ ಮಾಡಬೇಕು
ಮಾಡಬೇಕು ಅಂತ ಹೇಳಿ ಮನವಿನ ಸಲ್ಲಿಸಿದ್ರು. ಹೀಗಾಗಿ ಸೋಮವಾರದವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಟ್ಟು ನ್ಯಾಯಾಧೀಶರು ಕೂಡ ಆದೇಶನ ಹೊರಡಿಸಿರುವಂತದ್ದು. ಹೀಗಾಗಿ ಆತನನ್ನ ವಶಕ್ಕೆ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿರುವಂತಹ ಅನ್ನಪೂರ್ಣೇಶ್ವರಿ ಪೊಲೀಸರು ಸಾಕಷ್ಟು ಒಂದು ವಿಚಾರಣೆಯನ್ನೇ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇವತ್ತು ಕೂಡ ಸಂತ್ರಸ್ತನ ಕರೆಸಿ ಆಕೆಯಿಂದ ಕೂಡ ಸಾಕಷ್ಟು ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ಜೊತೆಗೆ ಕೆಲವೊಂದಷ್ಟು ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಜೊತೆಗೆ ಡಿಜಿಟಲ್ ಎವಿಡೆನ್ಸ್ ಅಂತ ಏನಿದೆ, ಅಂದ್ರೆ ಈ ನಿನ್ನೆ ಕೂಡ ಆಕೆ ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲೂ ಕೂಡ ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಬೇಕಾಗಿರುವಂತ ಎಲ್ಲಾ ಸಾಕ್ಷಿಗಳು ನನ್ನ ಹತ್ರ ಇದೆ. ವಿಡಿಯೋ ಜೊತೆಗೆ ಆಡಿಯೋ ಆಗಿರ್ಬೋದು, ವಾಟ್ಸ್ಆಪ್ ಚಾಟ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನನ್ನ ಬಳಿ ಇದೆ. ಹೀಗಾಗಿ ಅದಕ್ಕೆ ಬೇಕಾಗಿದ್ದಂತ ಎಲ್ಲಾ ದಾಖಲೆಗಳನ್ನ ನಾನು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಕರೆದಾಗ, ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಅವನ್ನೆಲ್ಲವನ್ನು ಕೂಡ ನಾನು ಸಬ್ಮಿಟ್ ಮಾಡ್ತೀನಿ ಅಂತ ಒಂದು ಸ್ಪಷ್ಟವಾದಂತ ಮಾಹಿತಿನ ಕೊಟ್ಟಿದ್ರು. ಹೀಗಾಗಿ ಇವತ್ತು ಪೊಲೀಸರು ಕೂಡ ಆಕೆಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಹೀಗಾಗಿ ಇವತ್ತು ಬೆಳಗ್ಗೆ ಬಂದಂತ ಸಂತ್ರಸ್ತೆ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಮಾತಾಡುವಂತ ಸಂದರ್ಭದಲ್ಲಿ ಅದೇ ರೀತಿಯಾದಂತ ವಾದವನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಈ ಕಳೆದ ಶನಿವಾರ ಅಂದ್ರೆ 4-5 ದಿವಸದ ಹಿಂದೆ ಆಕೆ ಸ್ಟೇಷನ್ಗೆ ಬರಕ್ಕಿಂತ ಮುಂಚಿತವಾಗಿ ಕೆಲವೊಂದು ಎಫ್ಐಆರ್ ನ ದಾಖಲಿಸುವಂತ ಕೆಲಸವನ್ನ ಮಾಡಬೇಕಾದ್ರೆ ಕೆಲವೊಂದಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲು ಮಾಡಿದ್ರು. ಹೀಗಾಗಿ ಎಫ್ಐಆರ್ ಮಾಡಿದಂತ ಪೊಲೀಸರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ಸಾಗಿಸಬೇಕು, ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿ ಕಂಟಿನ್ಯೂ ಆಗಿ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಆಕೆ ಕೊಟ್ಟಂತ ಹೇಳಿಕೆಯಲ್ಲಿ ಕೆಲವೊಂದಷ್ಟು ಸಾಕ್ಷಿಗಳು ಬೇಕಾಯಿತು. ಅದಕ್ಕೆ ನಿನ್ನೆ ಕೂಡ ಅವಳಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಆಕೆ ಇವತ್ತು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನು ಕೂಡ ಡಿಜಿಟಲ್ ಎವಿಡೆನ್ಸ್ ಸೇರಿದಂತೆ ಕೆಲವೊಂದಷ್ಟು ದಾಖಲಾತಿಗಳನ್ನು ಕೂಡ ಪೊಲೀಸರ ಮುಂದೆ ಇಟ್ಟಿದ್ದು. ಹೀಗಾಗಿ ಪೊಲೀಸರು ಅದನ್ನೆಲ್ಲ ಮುಂದೆ ಇಟ್ಕೊಂಡು ಇವತ್ತು ನ್ಯಾಯಾಧೀಶರ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಮನವಿನೇ ಮಾಡಿದ್ರು. ಜೊತೆಲಿ ಅಜಯ್, ಈಗ ಅತ್ಯಾಚಾರದ ಆರೋಪ ಇದೆ, ಹಾಗಾಗಿ ಮುಂದಿನ ದಿನದಲ್ಲಿ ಸಂತ್ರಸ್ತೆಯನ್ನ ಮೆಡಿಕಲ್ ಟೆಸ್ಟ್ ಒಳಪಡಿಸುವಂತ ಸಾಧ್ಯತೆ ಇದೆಯಾ? ಮತ್ತೆ ಈಗ 4 ದಿನ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ಈಗಾಗಲೇ ಕೊಟ್ಟಿದ್ದಾರೆ, ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡುವಂತ ಸಾಧ್ಯತೆಗಳಿದೆಯಾ ಅಜಯ್? ಖಂಡಿತ ಇವಾಗ 3 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಅಂದ್ರೆ ಸೋಮವಾರದವರೆಗೂ ಕಸ್ಟಡಿ ಕೊಟ್ಟಿದ್ರೆ ಸೋಮವಾರ ನಂತರ ಮಂಗಳವಾರ ಮತ್ತೆ ಆತನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಜೊತೆಗೆ ಯಾವಾಗ ಈ ಒಂದು ಎಫ್ಐಆರ್ ದಾಖಲಾಗುತ್ತೋ, ಮೊನ್ನೆ ಆ ಎಫ್ಐಆರ್ ದಾಖಲಾದಂತ ಮಾರನೇ ದಿನನೂ ಕೂಡ ಆಕೆಯನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರು, ಜೊತೆಗೆ ಮಾಹಿತಿನ ಪಡ್ಕೊಂಡ್ರು. ನಂತರ ಆಕೆಯನ್ನ 2 ದಿನಗಳ ಕಾಲ ಅಂದ್ರೆ ಅವತ್ ಮಾರನೇ ದಿನನೇ ಬೆಳಗಿನ ಜಾವ ಆಕೆಯನ್ನ ಮೆಡಿಕಲ್ ಟೆಸ್ಟ್ಗಾಗಿ ರಾಜಾಜಿನಗರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಕೂಡ ಮಧ್ಯರಾತ್ರಿ 2 ಗಂಟೆವರೆಗೂ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿರ್ತಾರೆ, ವೈದ್ಯಕೀಯ ಪರೀಕ್ಷೆಯನ್ನ. ನಂತರ ಮಾರನೇ ದಿನ ಅಂದ್ರೆ ನಿನ್ನೆಯೂ ಕೂಡ ಆಕೆಯನ್ನ ಸಂಜೆವರೆಗೂ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಿದ್ರು. ನಂತರ ಆಕೆನ ಮನೆಗೆ ಕಳ್ಸಿಕೊಟ್ಟಿದ್ರು. ಆ ನಂತರ ಇದೀಗ ಎಲ್ಲಾ ರಿಪೋರ್ಟ್ ಬರೋದಕ್ಕೆ ಆಲ್ಮೋಸ್ಟ್ 3-4 ದಿನಗಳು ಬೇಕಾಗುತ್ತೆ. ಜೊತೆಗೆ ಈತನನ್ನ ವಶಕ್ಕೆ ಪಡೆದಿರುವಂತದ್ದು ಅಂದ್ರೆ ಕಸ್ಟಡಿಗೆ ಪಡೆದಿರುವಂತ ಪೊಲೀಸರು ಸಾಕಷ್ಟು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ಆತ ಏನು ಹೇಳಿಕೆಯನ್ನ ಕೊಡ್ತಾನೆ, ಯಾಕಂದ್ರೆ ಒಂದ್ ಸೈಡ್ ಆಗಿರೋದ್ರಿಂದ ಆಕೆ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ಆಕೆಯನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಆಕೆಯಿಂದ ಸಾಕಷ್ಟು ಮಾಹಿತಿನ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈತನನ್ನ 3 ದಿನಗಳ ಕಾಲ ಒಂದು ಕಸ್ಟಡಿಗೆ ಪಡೆದಿರುವಂತ ಪೊಲೀಸರು ಆತನಿಂದನೂ ಕೂಡ ಸಾಕಷ್ಟು ಹೇಳಿಕೆಯನ್ನು ಪಡಿಬೇಕಾಗುತ್ತೆ. ಜೊತೆಗೆ ಆತ ಕೊಡುವಂತ ಡಾಕ್ಯುಮೆಂಟ್ಸ್ ಏನಿದೆ, ಮೊಬೈಲ್ ಏನಿದೆ, ಈಗಾಗಲೇ ಆತ ಪಡೆದಿರುವಂತ ಮೊಬೈಲ್ ಇದೆ, ಅದರಲ್ಲಿ ಕೆಲವೊಂದಷ್ಟು ಸಾಕ್ಷಿಗಳು, ಯಾಕಂದ್ರೆ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಆಕೆ ಕಳೆದ ಶನಿವಾರ ಆತ ನನ್ನ ಜೊತೆ ಬಂದಿದ್ದ, ಮನೆಗೆ ಬಂದಿದ್ದ, ನನಗೆ ಡ್ರಿಂಕ್ಸ್ ಅನ್ನ ಮಾಡ್ತೀಯ, ಅತ್ಯಾಚಾರವನ್ನ ಮಾಡಿದ್ದ, ಲೈಂಗಿಕ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಡಿಯೋಗಳನ್ನ ಆತ ಮಾಡ್ಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡಿದ್ದ. ಹೀಗಾಗಿ ನಾನು ದೂರನ್ನ ಕೊಟ್ಟಿದ್ದೆ ಅಂತ ಹೇಳಿ ಸಂತ್ರಸ್ತೆ ಸಾಕಷ್ಟು ಒಂದು ಆರೋಪವನ್ನ ಮಾಡಿದ್ಲು. ಹೀಗಾಗಿ ಸಂತ್ರಸ್ತೆ ಈಗಾಗಲೇ ಹೇಳಿದಂತೆ ಈಗ ಆರೋಪಿ ಮೊಬೈಲ್ ನಲ್ಲಿ ಇರುವಂತ ವಿಡಿಯೋಗಳು ಯಾವುದು, ಅಕಸ್ಮಾತ್ ಆತ ಏನಾದ್ರು ಡಿಲೀಟ್ ಅನ್ನ ಡಿಲೀಟ್ ಮಾಡಿದ್ರೆ ಅದನ್ನ FSL ಗೆ ಕಳಿಸಬೇಕಾಗುತ್ತೆ. ಈಗಾಗಲೇ ಪೊಲೀಸರು ಕೂಡ 2 ಮೊಬೈಲ್ ಅನ್ನ FSL ಗೆ ಕಳಿಸಿದ್ರೆ ಅಲ್ಲಿಂದ ರಿಟ್ರೀವ್ ಮಾಡುವಂತ ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಡಿಲೀಟ್ ಮಾಡಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಮೊಬೈಲ್ ಅಲ್ಲಿ ಸಿಗುತ್ತೆ. ಡಿಲೀಟ್ ಆಗಿರೋದ್ರಿಂದ FSL ರಿಪೋರ್ಟ್ ಅಲ್ಲಿ ರಿಟ್ರೀವ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. FSL ರಿಪೋರ್ಟ್ ಆಲ್ಮೋಸ್ಟ್ ಇವತ್ತಿಲ್ಲ ನಾಳೆ ಒಳಗಾಗಿ FSL ರಿಪೋರ್ಟ್ ಬರುತ್ತೆ. ಅದರಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ಸಂತ್ರಸ್ತೆ ಹೇಳಿದಂತೆ ಆಕೆಯ ಒಂದು ವಿಡಿಯೋಗಳು ಮಾತ್ರ ಇದೆ ಅಂತ ಹೇಳಾಗ್ತದೆ. ಜೊತೆಗೆ ಆಕೆ ಕೂಡ ಸಾಕಷ್ಟು ಆರೋಪವನ್ನ ಮಾಡಿದ್ದಾಳೆ. ಕೇವಲ ನನ್ನದು ಒಂದೇ ಅಲ್ಲ, ಕೆಲವೊಂದಷ್ಟು ಮಹಿಳೆಯರು ಸೇರಿದಂತೆ ಯುವತಿಯರು ಕೂಡ ಒಂದು ವಿಡಿಯೋದಲ್ಲಿ ಇದ್ದಾರೆ. ಜೊತೆಗೆ ಆತನಿಗೆ ಸಾಕಷ್ಟು ಯುವತಿಯರ ಸಂಪರ್ಕ ಇದೆ ಅಂತೇಳಿ ನೇರವಾದಂತ ಆರೋಪವನ್ನ ಮಾಡಿದ್ಲು. ಹೀಗಾಗಿ ಆ ಒಂದು ರಿಟ್ರೀವ್ ಮಾಡುವಂತ ಸಂದರ್ಭದಲ್ಲಿ ಮತ್ತಷ್ಟು ವಿಡಿಯೋಗಳು ಸಿಗುತ್ತಾ, ಅಥವಾ ಈ ಸಂತ್ರಸ್ತೆ ಹೇಳಿದಂತೆ ಆಕೆಯ ವಿಡಿಯೋಗಳು ಜೊತೆಗೆ ಆಡಿಯೋಗಳು ಮಾತ್ರ ಸಿಗುತ್ತಾ? ಒಂದು ವೇಳೆ ಆ ವಿಡಿಯೋಗಳು ಸಿಕ್ಕಿದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಮನುಗೆ ಚಾನ್ಸಸ್ ಕೂಡ ಇದೆ. ಹೀಗಾಗಿ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಿರುವಂತದ್ದು. ಅಖಿಲೇಶ್, ಜೊತೆಯಲ್ಲಿ ಇಂಥ ಪ್ರಕರಣಗಳಲ್ಲಿ ಜಾಮೀನಿಗೀಗ ಅಪ್ಲೈ ಮಾಡೋದು ಹೋದ್ರೆ ಜಾಮೀನು ಅತಿ ಬೇಗ ಸಿಗುತ್ತಾ? ಹೆಂಗ್ ಸಾಗುತ್ತೆ ಅನ್ನೋದಾಗಿ ಸಾಧ್ಯತೆಗಳಿದೆಯಾ?
ಅಟ್ಲೀಸ್ಟ್ ಅಷ್ಟು ಸುಲಭವಾಗಿ ಈ ಒಂದು ಪ್ರಕರಣದಲ್ಲಿ, ಯಾಕಂದ್ರೆ ಸಣ್ಣ ಪುಟ್ಟ ಪ್ರಕರಣ ಅಲ್ಲ, ಯಾವುದೇ ಹಲ್ಲೆ ಮಾಡಿರುವಂತಹ ವಿಚಾರನೂ ಅಲ್ಲ, ಬೇರೆ ರೀತಿಯಾದಂತಹ ವಂಚನೆ ಮಾಡಿರುವಂತಹ ವಿಚಾರನೂ ಕೂಡ ಅಲ್ಲ, ಇದು ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ಈ ಒಂದು ಪ್ರಕರಣ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಅಷ್ಟು ಸುಲಭವಾಗಿ ಆರೋಪಿಗೆ ಈ ಒಂದು ಸಂದರ್ಭದಲ್ಲಿ ಜಾಮೀನನ್ನ ಕೊಟ್ರೆ ಸಾಕ್ಷಿ ನಾಶ ಅಥವಾ ಸಾಕ್ಷಿಯನ್ನ ಒಂದು ವೀಕ್ನೆಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡಬಹುದು. ಹೀಗಾಗಿ ಪೊಲೀಸರು ಅದಕ್ಕೆ ಪ್ರಬಲವಾದಂತ ಸಾಕ್ಷಿಗಳನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಅನ್ನ ಮಾಡ್ಬೇಕಾಗುತ್ತೆ. ವಾದ ಪ್ರತಿವಾದ ಆಲಿಸಿದ ನಂತರ ಇವತ್ತು 3 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಲಾಗಿದೆ. ಆದ್ರೆ ಈತ ಏನಾದ್ರೂ ಜಾಮೀನನ್ನಂತ ಕೊಟ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬೆದರಿಕೆ ಹಾಕುವಂಥದ್ದು, ಸಾಕ್ಷಿ ನಾಶ ಮಾಡುವಂಥದ್ದು ಅಥವಾ ಮಹಿಳೆಗೆ ಬೆದರಿಕೆ ಹಾಕಿ ಆಕೆಯನ್ನ ಸೈಲೆಂಟ್ ಮಾಡುವಂಥದ್ದು, ಇವೆಲ್ಲ ಪ್ರಕ್ರಿಯೆ ಕೂಡ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಕೋರ್ಟ್ಗೂ ಕೂಡ ಮನವರಿಕೆ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರ ಪರ ವಕೀಲರು ಕೂಡ ಮಾಡಿದ್ರು. ಹೀಗಾಗಿ ಅಷ್ಟು ಸುಲಭವಾಗಿ ಈ ಒಂದು ಪ್ರಕರಣದಲ್ಲಿ ಬೇಲ್ ಸಿಗೋದಿಲ್ಲ. ಸದ್ಯ ಆ ಬೇಲ್ಗೂ ಕೂಡ ಅಪ್ಲೈ ಮಾಡಿದ್ರೆ ಅನ್ನೋ ಮಾಹಿತಿ ಇದೆ, ಅದು ಮನು ಪರ ವಕೀಲರು. ಆದ್ರೆ ಈಗ 3 ದಿನಗಳ ಕಸ್ಟಡಿಗೆ ಕೊಟ್ಟಿರೋದ್ರಿಂದ ಅದು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ಆತನಿಂದ ಮೊಬೈಲ್ ಇಂದ, ನಾನು ಹೇಳ್ದಾಗೆ ಮೊಬೈಲ್ ಇಂದ ಇರುವಂತ ಕೆಲವೊಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ಬೇಕಾಗುತ್ತೆ. ಹೀಗಾಗಿ FSL ಗೆ ಕೊಟ್ಟಿರೋದ್ರಿಂದ ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿರುವಂತ ಪೊಲೀಸರು ಮತ್ತಷ್ಟು ಆ ಮೊಬೈಲ್ ನಲ್ಲಿ ಸಿಗುವಂತ ಸಾಕ್ಷಿಗಳು ಏನಿದೆ ಅನ್ನೋದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಆರೋಪಿ ಏನಾದ್ರೂ 3 ದಿನಗಳ ಕಾಲ ನಮ್ಗೆ ಕಸ್ಟಡಿಗೆ ಬೇಕು ಅಂತ ಹೇಳಿ ತೆಗೆದುಕೊಂಡಿರೋದ್ರಿಂದ ಸ್ಥಳ ಮಜರನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದಾಳೆ, ನಾಗರಬಾವಿಲಿ ಇರುವಂತ ಸೆಕೆಂಡ್ ಸ್ಟೇಜ್ ಅಲ್ಲಿ ನಮ್ಮ ಮನೆಯಲ್ಲಿ ಅತ್ಯಾಚಾರ ಮಾಡಿದ್ರು ಅಂತ. ಹೀಗಾಗಿ ಅಲ್ಲೆಲ್ಲ ಸ್ಥಳ ಮಜರನ್ನ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಆತ ಕಸ್ಟಡಿಗೆ ಬೇಕಾ ಬೇಡವಾ ಅನ್ನೋದನ್ನ ಪೊಲೀಸರು ಡಿಸೈಡ್ ಮಾಡ್ತಾರೆ. ಅಖಿಲೇಶ್, ಧನ್ಯವಾದಗಳು ಅಜಯ್ ತಮ್ಮೆಲ್ಲ ಮಾಹಿತಿಗೆ.